ಗಿರೀಶ್ ಕಾಸರವಳ್ಳಿ ಅವರು ನಮ್ಮ ಗೆಳೆಯ. ಭಾಳ ದಿವಸಗಳ ಹಿಂದೆ ಕಲಬುರಗಿ ಬಂದಾಗ ಭೇಟಿಯಾಗಿದ್ದರು. ಈಗ ಸಿನಿಮಾ ನಡೀತಾ ಇದೆ ಅಂತ ಕೇಳಿ ಬಂದೆ. ಯು ಆರ್ ಅನಂತಮೂರ್ತಿಯವರು ಆಗಿನ ಆ ಪಾರಂಪರಿಕ ಮತ್ತು ಸಂಪ್ರದಾಯದ ವಿರುದ್ಧ ಅದನ್ನು ಬಿಚ್ಚಿಡೋದಿಲ್ಲ. ಲೇಖಕರಿಗೆ ಭಾಳ ಧೈರ್ಯ ಇತ್ತು ಮತ್ತು ಆಧುನಿಕತೆಯ ಕಡೆಗೆ ಸಮಾಜ ಹೊರಡ್ತಾನಂತ ಸುಳಿವನ್ನು ಅನಂತಮೂರ್ತಿಯವರು ಕೊಟ್ಟಿದ್ದರು. ಅದನ್ನೇ ಗಿರೀಶ್ ಕಾಸರವಳ್ಳಿಯವರು ಸಿನಿಮಾ ರೂಪದಲ್ಲಿ ತಂದು ಸಿನಿಮಾ ಬಹಳ ಆರ್ಟಿಕ್ಯುಲೇಟ್ ಮತ್ತು ಆ ಮಗುವಿನ ಪಾತ್ರ ಇದೆಯಲ್ಲ ಭಾಳ ಚೆನ್ನಾಗಿದೆ. ಮಗುವಿನ ಪಾತ್ರ ಸಮಾಜ ಯಾವ ಥರ ವರ್ತನೆ ಮಾಡ್ತದೆ ಇಂಥದಕ್ಕೆಲ್ಲ ಅನ್ನೋದನ್ನು ನಾವು ನೋಡ್ಬೋದು ಸಿನಿಮಾದಲ್ಲಿ. ಒಟ್ಟಾರೆ ಗಿರೀಶ್ ಕಾಸರವಳ್ಳಿಯವರು ಇಂಥ 45 ವರ್ಷಗಳ ನಂತರ ಕೂಡ ಸಿನಿಮಾ ಜೀವಂತವಾಗಿದೆ ಮತ್ತು ವಾಸ್ತವಿಕವಾಗಿದೆ ಅನ್ನೋದನ್ನು ನಾವು ಅರಿಬೇಕಾಗ್ತದೆ. ಇಲ್ಲಿ ಮಹಿಳೆ ಪಾತ್ರ ಬರುತ್ತೆ, ಅಲ್ಲಿ ಮಹಿಳೆ ಜೊತೆಗೆ ಪುರುಷಂದು ತಪ್ಪಿದ್ದಾಗ ಮಹಿಳೆಯೊಬ್ಬಳೇ ಅನುಭವಿಸಬೇಕಾಗಿದೆ ಕಷ್ಟವನ್ನು. ಇವತ್ತಿನ ಕಾಲಘಟ್ಟಕ್ಕೆ ಹೋಲಿಸಿದ್ರೆ ಬದಲಾಗಿದೆ ಅನಿಸುತ್ತಾ? ಸ್ವಲ್ಪ ಬದಲಾಗಿದೆ, ಅಂಥದ್ದೇನು ಬದಲಾವಣೆ ಆಗಿಲ್ಲ. ಇವತ್ತು ಕೂಡ ಮಹಿಳೆನೇ ಎಲ್ಲ ಅನುಭವಿಸಬೇಕಾದದ್ದು ಸತ್ಯ. ಇದು ಮಹಿಳೆಯದೇ ಪಾಪ ಇನ್ನೂ ಕೂಡ ಕಷ್ಟ ಇದೆ ಸರ್. ಮತ್ತು ಗಿರೀಶ್ ಕಾಸರವಳ್ಳಿ, ನೀವು ಕನ್ನಡದ ಬಗ್ಗೆ ಭಾಳ ಕಾಳಜಿ ಇರೋರು, ಎಲ್ಲ ಹೋರಾಟಗಳಲ್ಲಿ ಎಲ್ಲರಿಗೂ ನೀವು ಒಂದು ಒಳಿತು ಆಗಲಿಂದ ಸಪೋರ್ಟ್ ಮಾಡ್ತಿರ್ತೀರಾ. ಕಾಸರವಳ್ಳಿಯವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದಿದ್ದಾರೆ. ದಾದಾ ಫಾಲ್ಕೆ ಪ್ರಶಸ್ತಿ ಬರಬೇಕು ಅವರಿಗೆ. ನಮ್ಮ ಸರ್ಕಾರಕ್ಕೆ ತಾವೇನಾದರೂ ಇಲ್ಲಿಂದ ಕಳಿಸೋಕ್ಕೆ ಹೇಳಿ? ಖಂಡಿತ. ನಾನು ನಮ್ಮ ಸ್ನೇಹಿತರು ಸೇರಿ ಗಿರೀಶ್ ಕಾಸರವಳ್ಳಿಯವರಿಗೆ ನಾನಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಸಿಗುವಂಥದ್ದನ್ನು ಪ್ರಯತ್ನ ಪಡ್ತೀವಿ. ಸಂಬಂಧಪಟ್ಟಂಥ ಮಂತ್ರಿಗಳಿಗೂ ಕೂಡ ಮಾತಾಡ್ತೀವಿ ಮತ್ತು ಅದರ ಬಗ್ಗೆ ಮುಖ್ಯಮಂತ್ರಿಗಳಿಗೂ ಕೂಡ ನಾವು ಮಾತಾಡ್ತೀವಿ. ಧನ್ಯವಾದ. ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ.